ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಮುಲ್ಲಂಗಿ ಬೇಳೆ ಸಾಂಬಾರು ಮಾಡೋದು ನೋಡೋಣ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಬೇಳೆ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 50 ಗ್ರಾಮ್ ಬೇಳೆ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋಂಥ ಬೇಳೆ ಹಾಕ್ಕೊಂಡು ಒಂದು ಟೊಮೆಟೊ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಮೀಡಿಯಮ್ ಸೈಜು ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. 1-2 ಸೆಕೆಂಡ್ ಆದರೆ ಸಾಕು. ಇದೇನು ಹಸಿ ವಾಸನೆ ಹೋಗೋವರೆಗೂ ಅನ್ನೋದೇನಿಲ್ಲ. ನಾನಿಲ್ಲಿ ಒಂದು 1/4 kg ಅಷ್ಟು ಮುಲ್ಲಂಗಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ವಾಸನೆ ಅನ್ನೋದು ಇರಲ್ಲ. ಮುಲ್ಲಂಗಿ ಸಾಂಬಾರು ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಕೆಲವರು ಬೇಳೆ ಜೊತೆನೇ ಮುಲ್ಲಂಗಿ ಹಾಕ್ತಾರೆ, ಅದು ಒಂಥರ ವಾಸನೆ ಬರುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದರ ಪಲ್ಪ್ ತೆಗೆದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು 1.5 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ, ನಮ್ಮದು ಖಾರ ಇಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಬಿಟ್ಬಿಡೋಣ. ಇದನ್ನು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಬರೀ ಹುಣಸೆಹಣ್ಣು ಮತ್ತು ಖಾರದ ಪುಡಿನಲ್ಲಿ ಮುಲ್ಲಂಗಿನ ಬೇಯಿಸಿ ಮಾಡೋದ್ರಿಂದ ಅದರ ರುಚಿನೇ ಬೇರೆ ಇರುತ್ತೆ. ಬೇಳೆ ಬೆಂದಿದೆ. ಇವಾಗ ಸಪ್ರೇಟಾಗಿ ಟೊಮೆಟೊನ ತಗೊಂಡು ಟೊಮೆಟೊ ಮಾತ್ರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಬೇಳೆ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಮುಲ್ಲಂಗಿ ಬೆಂದಿದೆ. ಇವಾಗ ಏನು ನಾವು ಟೊಮೆಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಬೇಳೆನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ಹಾಗೆ ಮಾಡ್ಕೋಬೋದು. ಬೇಳೆನ ಬೇಕು ಅಂದರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ನಿಮಗೆ ಗಟ್ಟಿ ಬೇಕು ಅಂದರೆ. ಮುಲ್ಲಂಗಿ ಸಾಂಬಾರು ಅಂದರೆ ಸ್ವಲ್ಪ ತೆಳು ಇದ್ದರೆ ಸಾಕು. ನನಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ರುಚಿಯಾಗಿರುತ್ತೆ. ಮುದ್ದೆಗಾಗ್ಬೋದು, ಅನ್ನಕ್ಕಾಗ್ಬೋದು, ತುಂಬ ರುಚಿ ಇರುತ್ತೆ. ಸಪ್ರೇಟಾಗಿ ಮುಲ್ಲಂಗಿ ಸಾಂಬಾರು ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕುದೀತಾ ಇರೋವಂಥ ಸಾಂಬಾರಿಗೆ ಒಂದೊಳ್ಳೆ ಒಗ್ಗರಣೆ. 1-2 ಸ್ಪೂನಷ್ಟು ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇಂಗು ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಪ್ರತಿಯೊಂದು ಸಾಂಬಾರಲ್ಲೂ ನಾನು ಹಿಂಗೆ ಹಾಕ್ತೀನಿ, ಯಾಕಂದರೆ ಡೈಜೆಷನ್ ತುಂಬ ಒಳ್ಳೆಯದು, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಕುದೀತಾ ಇರೋಂಥ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು 1-2 ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಆದರೆ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ ಈ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಳ್ಳೆ ಮಿಕ್ಸ್ ಕೊಟ್ಟು ಒಗ್ಗರಣೆ ಹಾಕಿರೋದ್ರಿಂದ ಇದನ್ನು ಕುದಿಯೋಕ್ಕೇನು ಬೇಡ, ಸಾಕು. ಸಾಂಬಾರು ರೆಡಿಯಾಗಿದೆ. ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಹಳ್ಳಿ ಕಡೆ ಹೀಗೆ ಮಾಡೋದು. ತುಂಬ ರುಚಿ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.